ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆ, ನಿಮ್ಮೆಲ್ಲರಿಗೂ ತಾನೇ ದೇವನಂದಲು ನಮ್ಮ ರಕ್ಷಕನ ಒಡೆಯನಾಗಿರ್ತಾ ಯೇಸು ಕ್ರಿಸ್ತನನ್ನು ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗೆ ದೇವರಿಗೆ ಕೃತಜ್ಞರಾಗೋಣ. ನಾವು ಕಳೆದ ವಾರದಲ್ಲಿ ನಾವು ಸಭೆ ಅಂತಂದ್ಬಿಟ್ಟು ಏನು ಅಂತಂದ್ಬಿಟ್ಟು ವಾಕ್ಯದ ಪ್ರಕಾರ ನೋಡಕ್ ಹೋದ್ರೆ ಅದರಲ್ಲಿ ಸಭೆ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ನಂಬಿಕಸ್ಥರಾಗಿ ಅವ್ರ ಹೆಜ್ಜೆಗಳಿಂದ ಸೋದರಗಳು ಅಂತ ನಾವು ಸತ್ಯವೇದದ ಮುಖಾಂತರ ನೋಡಿದ್ರಿ. ಆಮೇಲೆ ಕಳೆದ ವಾರ ಮುಖ್ಯವಾಗಿ ನೋಡ್ಬೇಕಾದ್ರೆ ಏನಪ್ಪ ನೋಡಿದ್ರೆ ಆ ಸಭೆಯ ಸಂಖ್ಯೆ ಎಷ್ಟು, ಯೇಸು ಕ್ರಿಸ್ತನ ದೇಹದ ಅಂಗಗಳು ಎಷ್ಟಿದೆ ಅಂತ ನೋಡಿದ್ರೆ 1,44,000 ಜನ ಅಂತ ನೋಡ್ರಿ. ಅದನ್ನ ದೇವರು ಮೊದಲನೇದಾಗಿ ಇಸ್ರೇಲಿಂದ ಆಯ್ಕೆ ಮಾಡ್ತಾ ಇದ್ದಾರೆ. ಅದಾಗಿದ ನಂತರ ಇಡೀ ಲೋಕದಲ್ಲಿಂತ ಎಲ್ಲಾ ಜನಗಳನ್ನ ಆಯ್ಕೆ ಮಾಡ್ತಾರೆ. ಮೊದಲ ಅವಕಾಶ ಇಸ್ರೇಲ್ಗಳಿಗೆ ಕೊಟ್ಟರು. ಇಸ್ರೇಲ್ ಸಫಿಷಿಯಂಟ್ ಆಗಿರೋಂಥ ನಂಬರ್ ಸಿಗದಿರೋ ಕಾರಣದಿಂದ ಲೋಕದಲ್ಲಿರೋಂಥ ಎಲ್ಲಾ ಜನಾಂಗದಿಂದ ಏನ್ ಮಾಡ್ತಾರೆ ನಾವು ಆಯ್ಕೆ ಮಾಡ್ತಾರೆ ಅಂತ ನೋಡಿದ್ರಿ. ಅದರ ಸಣ್ಣ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತಿನ ಒಂದು ಪಾಠಕ್ಕೆ ನಾವೇನ್ ಮಾಡೋಣ ಹೋಗೋಣ. ಅದರ ಏನಪ್ಪಾ ಅದು ಅಂತಂದ್ರೆ, ಇವಾಗ ದೇವರ ಹತ್ರ ಎಲ್ಲರೂ ಒಡಂಬಡಿಕೆ ಮಾಡ್ಕೊಂತಾರೆ, ಎಲ್ಲಾ ಚಿಕ್ಕ ಹಿಂಡಲ್ಲಿ ಇರಬೇಕು ಅಂತ ಒಡಂಬಡಿಕೆ ಮಾಡ್ಕೊಂತಾರೆ. ಆದರೆ ಚಿಕ್ಕ ಹಿಂಡಲ್ಲಿ ಎಲ್ಲರೂ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವೊಬ್ರು ಓಡ್ತಾರೆ, ಓಟದಲ್ಲಿ ಓಡಿ ದೇವ್ರಿಗೆ ನಂಬಿಕಸ್ಥರಾಗಿರೋದಿಲ್ಲ. ಅವಾಗ ಅವ್ರಿಗೇನಪ್ಪ ಮತ್ತೆ ಪುರಸ್ಕಾರ ಅಲ್ದರ? ಯಾಕಂದ್ರೆ ದೇವ್ರು ದೇವ್ರಿಗಾಗಿ ಬಾಳ್ಬೇಕು ಅಂತಂದ್ಬಿಟ್ಟು ಎಲ್ಲಾರು ಮನ್ಸಿರ್ತದೆ. ಆದ್ರೆ ಸಂಪೂರ್ಣವಾಗಿ ಯಾರು ಏನ್ರಿ ಮರಣದವರೆಗೂ ದೇವ್ರಿಗೆ ನಂಬಿಕಸ್ಥರಾಗಿರೋದಕ್ಕೆ ಆಗೋದಿಲ್ಲ ನೋಡಿರ್ತೀನಿ. ಅವ್ರಿಗೆ ಏನಪ್ಪ ಮಾಡ್ತಾರೆ ದೇವ್ರು? ಅವಾಗ ಏನಪ್ಪ ಅವ್ರಿಗೆ ರಿವಾರ್ಡ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡೋಣ ಇವತ್ತಿನ ಪಾಠದಲ್ಲಿ ನೋಡೋಣ. ಅದಕ್ಕೆ 1,44,000 ಜನ ಅಂತಂದ್ರೆ ಇದು ನಮ್ಗೇನು ಅನ್ಸ್ಬೋದು, ಅಯ್ಯೋ ಬದರ್ ಇಷ್ಟೇನಾ, ಒಂದು ಚಿಕ್ಕ ನಂಬರಾ ಅಂತ ಅನ್ಸ್ಬೋದು. ಆಕ್ಚುಲಿ ನೋಡ್ಬೇಕಾದ್ರೆ ಚಿಕ್ಕ ನಂಬರ್ ಅಲ್ಲ, ಒಂದ್ ರೀತಿ ನೋಡಿದ್ರೆ ಒಂದು ದೊಡ್ಡ ಸಂಖ್ಯೆ ಅಂತ ಅನ್ಬೋದು. ಹೇಗೆ ಅಂತಂದ್ರೆ ಇದನ್ನ ನಾವು ವರ್ಷದ ಎಣಿಕೆಯಲ್ಲಿ ನಾವು ನೋಡ್ದ ಅಂತಂದ್ರೆ ಏನ್ರಿ ಪ್ರತಿ ವರ್ಷ ಏನ್ರಿ 2,000 ವರ್ಷಗಳಿಂದ ಲೆಕ್ಕ ಹಾಕೊಂಡ್ರೆ ಪ್ರತಿ ವರ್ಷ ದೇವ್ರು ಏನ್ ಮಾಡ್ತಾವ್ರೆ 71 ಜನಗಳನ್ನ ಏನ್ ಮಾಡ್ತಾವ್ರೆ ದೇವರಲ್ಲಿ ಆಯ್ಕೆ ಮಾಡ್ತಾರೆ ನೋಡ್ಬೋದು. ಸೊ ಹಂಗಾರೆ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು 6 ಜನನ ದೇವ್ರೇನ್ ಮಾಡ್ತಾರೆ 1,44,000 ಜನಗಳಿಗೆ ಆಯ್ಕೆ ಮಾಡ್ತಾರೆ ಅಂತ ಸತ್ಯವೇದಲ್ಲ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ. ಅಂದ್ರೆ ಹಂಗಾರೆ ಪ್ರತಿ 5 ದಿನ ಅಥವಾ ವಾರಕ್ಕೊಬ್ರನ್ನ ದೇವ್ರೇನ್ ಮಾಡ್ತಾನೆ ಆಯ್ಕೆ ಮಾಡ್ತಾ ಇದಾರೆ. ಹಾಗಾದ್ರೆ ಈ ಒಂದು ಚಿಕ್ಕ ಇಂಡು ಒಂದು ಸಂಖ್ಯೆ ಏನ್ರಿ ತುಂಬಾ ಚಿಕ್ಕದೇನಲ್ಲ, ಒಂದು ವಿಶಾಲವಾಗಿರೋಂಥ ಅಂಕಿತ ನಮ್ಗೆ ಏನಾಗ್ತಾರೆ ಅಲ್ಲಿ ಗೊತ್ತಾಗ್ತದೆ ಅಲ್ದರ? ಅದರಿಂದ ನೋಡ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಏನ್ರಿ ಇವಾಗ ನಾವು ನೋಡಿದ್ರೆ ಏನಪ್ಪ ಸಭೆ ಅಂತಂದ್ರೆ ಏನ್ರಿ ಅನೇಕ ಜನಗಳು ದೇವರ ಒಡಂಬಡಿಕೆ ಮಾಡ್ಕೊಂತಾರೆ ಅಲ್ವರ? ಆಯಲ್ಪಟ್ಟವರು ಅನೇಕ ಜನ ಅಂತ ಅದರ, ಕರೆಯಲ್ಪಟ್ಟವ್ರು ಅನೇಕ ಜನ, ಆಯಲ್ಪಟ್ಟವ್ರು ಸ್ವಲ್ಪ ಜನ ನಾವು ನೋಡ್ತೀರಿ ಅಲ್ವರ? ಸೊ ಆದ್ರೆ ಅದ್ರಲ್ಲಿ ನಾವೇನಪ್ಪ ನೋಡಿದ್ರೆ ದೇವ್ರಿಗೆ ನಂಬಿಕಸ್ಥರಾಗಿರೋರು ಬಹು ಸ್ವಲ್ಪ ಜನ ಅಂತ ನಾವೇನ್ ಮಾಡಿದ್ರಿ ಸತ್ಯವೇದಲ್ಲಿ ನೋಡ್ತೀರಿ ಅದರ. ಅಂದ್ರೆ ಅದು ಬರೀ ನಂಬಿಕಸ್ಥ ಬಹು ಸ್ವಲ್ಪ ಜನ ಮಾತ್ರ ಅಂತಂದ್ರೆ ಏನ್ರಿ ಇವ್ರಿಗೆ ಆ ಮಿಗ್ದವ್ರಿಗೆ ಹೇಗೆ? ಯಾಕಂದ್ರೆ ನಾವು ಕೂಡ ದೇವರಲ್ಲಿ ಆಯಲ್ಪಡ್ಬೇಕು, ನಾವು ಕೂಡ ದೇವ್ರಿಗೆ ವಿಧೇಯರಾಗಿ ಬಾಳ್ತೀರಿ ಅಂದ್ಬಿಟ್ಟು ಎಷ್ಟೋ ಜನ ಮುಂದೆ ಬರ್ತಾರೆ. ಆದ್ರೆ ಬಂದವರೆಲ್ಲರೂ ನಂಬಿಕಸ್ಥರಾಗಿರಕ್ಕೆ ಸಾಧ್ಯ ಇಲ್ವಲ್ಲ? ಆಯಲ್ಪಟ್ಟವ್ರು ಎಲ್ಲರೂ ದೇವ್ರಿಗೆ ನಂಬಿಕಸ್ಥರಾಗಿರೋಲ್ಲ. ಮತ್ತೆ ಹಂಗಾರೆ ಅವರ ಒಂದು ಏನ್ರಿ ಒಂದು ಗತಿ ಏನೋ, ಅವ್ರಿಗೆ ಏನ್ ರಿವಾರ್ಡ್ ಕೊಡ್ತಾರೆ ಅದನ್ನ ಇವತ್ತು ನೋಡೋಣ. ಅದನ್ನ ನೋಡೋಣ ಅಂತೀನಿ. ಪ್ರಕಟಣೆ 7ನೇ ಅಧ್ಯಾಯ 9ನೇ ವಾಕ್ಯ ದಯವಿಟ್ಟು ಯಾರು ಓದ್ಬೇಕು ಹೇಳ್ತೀನಿ. ರೆವಲ್ಯೂಷನ್ 7:9 ಓದಿ ಯಾರಾದ್ರೂ ಸೋದರ ಸೋದಿಗಳು. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ನೋಡ್ರಾ? ಸೊ ಅಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ ಇವುಗಳಾದ ಮೇಲೆ ಯಾರಿಂದ ಎಣಿಸಲಾರದಂತ ದೊಡ್ಡ ಸಮೂಹ ಏನ್ರಿ ಸಿಂಹಾಸನ ಮುಂದೆ ಇರೋದನ್ನ ನಾನು ಕಂಡೇನು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ? ಸೊ ಅದ್ ನೋಡ್ಬೇಕಾರೆ ಏನ್ರಿ ಯಾರಿಂದ ಎಣಿಸಲಾರದಂತ ಒಂದು ದೊಡ್ಡ ಸಮೂಹ ಏನ್ರಿ ಸಿಂಹಾಸನ ಮುಂದೆ ಇರೋದನ್ನ ನೋಡ್ತಾರೆ ಅಂತ ಹೇಳ್ತಾರೆ ಅಲ್ವರ? ಸೊ ಅವರು ಏನಪ್ಪಾ ಮಾಡಿದ್ರು ಅಂತ ನೋಡ್ತಾರೆ, ಬಿಳಿ ನಿಲುವಂಗಿಗಳನ್ನ ತೊಟ್ಕೊಂಡಿದ್ರು, ಕೈನಲ್ಲಿ ಖರ್ಜೂರದ ಗರಿಗಳನ್ನ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಇದೇನಿದು ಸಿಂಹಾಸನ ಮುಂದೆ ಇರೋದು ಅಲ್ವರ? ಸಭೆಗೆ ದೇವ್ರು ಏನಂತ ವಾಗ್ದಾನ ಮಾಡಿದ್ದಾರೆ? ಸಿಂಹಾಸನ ಮುಂದೆ ನಿಂತ್ಕೊಂತಾರ ಅಥವಾ ಸಿಂಹಾಸನ ಮೇಲೆ ಕೂತ್ಕೊಂತಾರ ಅಂತ ನೋಡಿದ್ರೆ, ಸಿಂಹಾಸನ ಮೇಲೆ ಕೂತ್ಕೊಂಡಂತ ಒಂದು ಅವಕಾಶ ಅವ್ರಿಗೆ ದೇವ್ರು ಏನ್ ಮಾಡ್ತೀನಿ ಅಂತ ಹೇಳಿದ್ರು, ಕೊಡ್ತೀನಿ ಅಂತ ಹೇಳಿದ್ರು. ನಾವೇನೋ ದೇವ್ರಿಗೆ ಮಾಡೋದವ್ರಿಗೂ ನಂಬಿಕಸ್ಥರಾಗಿದ್ರೆ
ದೇವ್ರು ನಮ್ಗೆ ಏನಪ್ಪ ಕೊಡ್ತೀನಿ ಅಂತ ಹೇಳಿದ್ರೆ ಸಿಂಹಾಸನ ಮೇಲೆ ಕೂತ್ಕೊಳಕ್ಕೆ ಏನ್ ಮಾಡ್ತೀನಿ, ಅವಕಾಶ ಕೊಡ್ತೀನಿ ಅಂತ ಹೇಳಿರೋದು. ಅದರ ಸಿಂಹಾಸನ ಮುಂದೆ ನಿಂತ್ಕೊಂತೀನಿ ಅಂತಲ್ಲ ರೀ. ಸಿಂಹಾಸನ ಮುಂದೆ ನಿಂತ್ಕೊಳ್ಳೋದು ಯಾರು? ಸೇವಕರು. ಸಿಂಹಾಸನ ಕೂತ್ಕೊಳ್ಳೋರು ರಾಜ. ಅಲ್ವರ ರಾಜಾದಿ ರಾಜಂತರ ಅವ್ರ ಜೊತೆಗೆ ಆಳ್ವಿಕೆ ಮಾಡೋಂಥ ಅವಕಾಶ ಏನ್ ಮಾಡ್ತಾರೆ, ಸಭೆಗೆ ಕೊಡ್ತಾರೆ ಅಂತ ನೋಡಿ. ಓದನ ಪ್ರಕಟಣೆ 3:21 ನೋಡ್ರಿ. ರೆವಲ್ಯೂಷನ್ 3:21 ಓದ್ರಿ ಯಾರದ? ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನು, ಅವನು ನನ್ನ ಸಂಗಡ ಊಟ ಮಾಡುವನು. ಓಕೆ, 20 ಓದಿ ಹೆಂಗಾರೆ. 20 ಸರ್, ಹ್ಮ್ 20 ಅದೇ ಅದು ಸರ್. 21 ಓದ್ರಿ ಹಿಂಗಾರೆ. ನಾನು ಜಯವೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯವೊಂದುವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಓಕೆ, ಕೇಳಲಿ. ಥ್ಯಾಂಕ್ ಯು ಬ್ರದರ್. ಸತಿ ನೋಡ್ಬೇಕಂದ್ರೆ ಹೇಳ್ತಾರೆ ಏನ್ರಿ, ನಾನು ಜಯ ಹೊಂದಿ ತಂದೆ ಸಿಂಹಾಸನದಲ್ಲಿ ಯಾವ ತರ ಕೂತ್ಕೊಂಡಿದ್ದಾನೋ ಹಾಗೇ ಜಯ ಹೊಂದೋನ್ಗೆ ಏನ್ ಮಾಡ್ತೀನಿ, ಸಿಂಹಾಸನದಲ್ಲಿ ಕೂತ್ಕೊಳಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಸಭೆಗೆ ದೇವರು ವಾಗ್ದಾನ ಮಾಡಿರೋದು ಏನಪ್ಪಾ ಅಂದ್ರೆ ಸಿಂಹಾಸನ ಕೂತ್ಕೊಳಕ್ಕೆ ಅವಕಾಶ ಬರುತ್ತೋ, ಸಿಂಹಾಸನ ಮುಂದೆ ಏನ್ರಿ ನಿಂತ್ಕೊಳಕ್ಕೆ ಅವಕಾಶ ಅಲ್ಲ ರೀ. ಅಂದ್ರೆ ಸಿಂಹಾಸನ ಮೇಲೆ ಕೂತ್ಕೊಳ್ಳೋಂಥ ರಾಜ್ಯಗಳ ತರ ಆಳ್ವಿಕೆ ಮಾಡೋಂಥ ಅವಕಾಶ. ಅದಕ್ಕೇನಂತಂದ್ರೆ ಇದನ್ನ ಯಾರಕ್ಕಪ್ಪ ಕೊಡ್ತಿದ್ರೆ, ನಾನ್ ಯಾವ ತರ ಜಯ ಬಂದನೋ ಹಾಗೇನ್ ಮಾಡ್ಬೇಕು, ಜಯ ಹೊಂದ್ಬೇಕು ಅಂತಂದ್ರೆ ಸಿಂಹಾಸನ ಕೂತ್ಕೊಬೇಕು ಅಂತಂದ್ರೆ ನಾವು ಜಯ ಹೊಂದ್ಬೇಕು. ಏನ ಜಯ ಹೊಂದ್ಬೇಕು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಮ್ಮ ಜೀವಿತದಲ್ಲಿ ಏನಿರ್ತಾರೆ, ಹೋರಾಟಗಳು ಇರ್ತಾರೆ, ಕಷ್ಟ ಸಂಕಟಗಳು, ಸತ್ಯದ ನಿಮಿತ್ತವಾಗಿ ದೇವರ ನಿಮಿತ್ತವಾಗಿ ಏನಾಗಿರ್ತಾರೆ, ಕಷ್ಟ ಸಂಕಟ ಎಲ್ಲಾ ತರ ಬಾಧೆಗಳು ಇರ್ತದೆ. ಇದೆಲ್ಲವನ್ನು ಚಿಕ್ಕ ಹಿಂಡು ಏನಪ್ಪ ಮಾಡ್ತಾರೆ ಅಂದ್ರೆ ಸ್ವಚಿತ್ತವಾಗಿ ಸಂತೋಷವಾಗಿ ಏನ್ ಮಾಡ್ತಾರೆ, ಇದನ್ನ ಜಯ ಹೊಂದ್ತಾರೆ. ಆದ್ರೆ ದೊಡ್ಡ ಸಮೂಹದವರು ಇದನ್ನ ಜಯ ಹೊಂದದಿಲ್ಲ. ಅದಕ್ಕೆ ವಾಕ್ಯ ಹೇಳೋದು, ನಾನ್ ಯಾವ ರೀತಿ ಜಯ ಹೊಂದಿ ಏನ್ರಿ ತಂದೆಯ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀನೋ ಹಾಗೇ ಜಯ ಹೊಂದವನ್. ಹಂಗ್ರೆ ಯೇಸು ಕ್ರಿಸ್ತ ಹೆಂಗಪ್ಪ ಜಯ ಹೊಂದ್ರು? ಅವ್ರ ಜೀವನದಲ್ಲಿ ಏನು ತೊಂದರೆ ಬರ್ಬೇಕಾರೆ, ಏನೋ ಬಾಧೆ ಬರ್ಬೇಕಾರೆ, ಹಿಂಸೆ ಬರ್ಬೇಕಾರೆ ಅವ್ರು ಗೊಣ್ಗುಟ್ಕೊಂಡು ಬೇಜಾರಾಗಿ ಜಯ ಹೊಂದ್ರ? ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅನ್ನೋದ್ರೊಳಗಡೆ ಸಂತೋಷವಾಗಿ ಏನ್ ಮಾಡಿದ್ರು ಅವ್ರು ಜಯ ಹೊಂದ್ರು ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ನೋದ್ರೊಳಗಡೆ ಅದಕ್ಕೆ ಹೇಳೋದು ಕ್ರಿಸ್ತನ್ ತರ ಜಯ ಹೊಂದ್ಬೇಕು ವಾಲಿಯಂಟ್ರ್ ಆಗಿ. ಅದಕ್ಕೆ ಬಲಿ ಇದೆ ನೋಡಿರ್ತೀನಿ, ಇಬ್ರು ಬಲಿ ಕೊಡ್ತಾರೆ ಏನ್ರಿ. ಯಾರಿಂದ ಎಲ್ಲ ಸಲ ಆಗ್ತಾರೆ ಅಂತ ದೊಡ್ಡ ಸುಮಾನು ಬಲಿ ಕೊಡ್ತಾರೆ, ಚಿಕ್ಕ ಹಿಂಡು ಬಲಿ ಕೊಡ್ತಾರೆ. ಅದೇ ಬಲಿ ಕೊಡೋಂಥ ವಿಧ ಏನಾಗಿದೆ ಅವಾಗ ಡಿಫ್ರೆಂಟ್ ಆಗಿದೆ. ಬಲಿ ಕೊಡ್ಬೇಕ್ರೆ ಯಾವ ತರ ಬಲಿ ಕೊಡ್ತಾರೆ? ಜಿಗುಪ್ಸೆಯಿಂದ ಬೇಜಾರಾಗಿ ಬಲಿ ಕೊಡ್ತಾರಾ? ಅಯ್ಯೋ ಕೊಡ್ಬೇಕಂತಲ್ಲ ಅಂತ ಕೊಡ್ತಾರಾ? ಅಲ್ಲರ ಬಲಾತ್ಕಾರದಿಂದ ಕೊಡ್ತಾರ, ಬಲವಂತದಿಂದ ಕೊಡ್ತಾರ ಆತರ? ಆದ್ರೆ ಏನ್ರಿ ಸ್ವಚಿತ್ತವಾಗಿ ಕೊಡ್ತಾರ ಅಂತ ಏನ್ರಿ ಡಿಫ್ರೆನ್ಸ್? ಯಾರು ಸ್ವಚಿತ್ತವಾಗಿ ಮನಸ್ಪೂರ್ವಕವಾಗಿ ಏನ್ರಿ ತನ್ನ ಒಂದು ಬಲಿನ ಬಲಿಪೀಠದ ಮೇಲೆ ಯಜ್ಞವಾಗಿ ಅರ್ಪಿಸ್ತಾರೋ ಅವರೇ ಚಿಕ್ಕ ಹಿಂಡು. ಆದ್ರೆ ದೊಡ್ಡ ಸಮೂಹ ಏನಪ್ಪ ಮಾಡೋದಿಲ್ಲ ಅಂತಂದ್ರೆ ಇದನ್ನ ಸ್ವಚಿತ್ತವಾಗಿ ಅರ್ಪಿಸಲ್ಲ ರೀ. ಯಾವಾಗ ಬಲವಂತವಾಗಿ ಏನ್ರಿ ದೇವರು ಒತ್ತಡ ಹಾಕಿ, ಅಲ್ಲ ತುಂಬಾ ಪ್ರೆಷರ್ ಹಾಕಿ ಆ ಮಾಡ್ತಾರೋ ಅವಾಗ ಮಾತ್ರ ದೇವ್ರಿಗೆ ಇವರು ಬಲಿ ಕೊಡಕ್ಕೆ ಸಿದ್ಧವಾಗ್ತಾರೆ. ಅದಕ್ಕೆ ಏನ್ರಿ ದೇವ್ರಿಗೆ ನಾವು ಬಲಿನ ಕೊಡದ ರೀತಿಯಲ್ಲಿ ನಮ್ಮನ್ನ ದೇವರಿಂದ ದೂರ ಸೆಳೆಯೋದಿಕ್ಕೆ ಅನೇಕ ಶೋಧನೆಗಳು ಏನಾಗ್ತಾರೆ, ಬರ್ತದೆ. ಅಪೊಸ್ತಲ ಪೌಲ್ ಹೇಳ್ತಾರಲ್ಲ ಏನ್ರಿ, ಹಿಂಸೆಯೋ, ಹಸಿವೋ, ಬಾಧೆಯೋ, ಅದರ ಗೋಳಾಟವೋ, ಹೋರಾಟವೋ ಏನ್ರಿ ಎಲ್ಲವೂ ಏನಾಗ್ತಾರೆ, ಈ ತರ ಹಿಂಸೆಗಳು ಬರ್ತಾರೆ. ಇವೆಲ್ಲ ಏನ್ ಮಾಡ್ತಾರೆ, ಕ್ರಿಸ್ತರಿಂದ ದೂರ ನಮ್ಮನ್ನ ಸೆಳೆದಿಕ್ಕೆ ಏನ್ ಮಾಡ್ತೇವಲ್ಲ, ನಮ್ಗೆ ಪ್ರಯತ್ನ ಮಾಡ್ತವೆ. ಆದ್ರೆ ಇವೆಲ್ಲ ಪರೀಕ್ಷೆಗಳಲ್ಲಿ ನಾವೇನ್ ಮಾಡಬೇಕು, ದೇವ್ರ ಮಕ್ಕಳು ಜಯಿಸೋರಾಗಿರ್ಬೇಕು. ಯಾರಪ್ಪ ಜಯಿಸ್ತಾರೆ ಅಂತಂದ್ರೆ ನೂತನ ಸೃಷ್ಟಿ ಚಿಕ್ಕ ಹಿಂಡಾಗಿರೋರು ಇನ್ನ ವಾಲಂಟಿಯರ್ಗೆ ಏನ್ ಮಾಡ್ತಾರೆ, ಜಯಿಸ್ತಾರೆ. ಆದ್ರೆ ದೊಡ್ಡ ಸಮ ಆಗಿರೋರು ಏನ್ ಮಾಡ್ತಾರೆ, ಅದನ್ನ ಜಯಿಸೋದಿಲ್ಲ ನೋಡಿರ್ತೀನಿ. ಅಲ್ಲರ ಅದಕ್ಕೆ ಓದ ನೋಡ್ತೀನಿ ಬ್ರಹ್ಮಪುರದಲ್ಲಿ 8:35 ಓದಿ. ಬ್ರಹ್ಮಪುರದಲ್ಲಿ 8:35 ಓದಿ ಲಕ್ಷ್ಮೀ ಸ್ಟಾರ್. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಹ್ಮ್ ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಹ್ಮ್
ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನೋಡ್ರ, ಹೇಗೆ ಇವೆಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗ್ತೀವಿ. ಎಲ್ಲಾ ವಿಷಯಗಳು ಯಾವುದು? ಹಸಿವೋ, ಗಂಡಾಂತರವೋ, ಅಲ್ವರ ಏನ್ರಿ? ಆ ಅನ್ನವಿಲ್ಲದಿರುವುದೋ, ಅಲ್ವರ ಏನ್ರಿ? ಆ ಸಂಕಷ್ಟವೋ, ಹಿಂಸೆಯೋ, ಇವೆಲ್ಲದರಲ್ಲಿ ಪೂರ್ಣ ಜಯಶಾಲಿ ಏನ್ರಿ? ಮನಸ್ಪೂರ್ವಕವಾಗಿ ಜಯಿಸಂತ ಒಂದು ಕ್ಯಾರೆಕ್ಟರ್ ಯಾರಿಗಪ್ಪ ಇರ್ತಾನೆ? ಚಿಕ್ಕ ಹಿಂಡಿಗಿರ್ತಾರೆ. ಆದ್ರೆ ದೊಡ್ಡ ಸುಮ್ಮ ಏನ್ ಮಾಡೋದಿಲ್ಲ, ಇದನ್ನ ಜಯಿಸೋದಿಕ್ ಹೋಗಲ್ಲ. ಇದರಿಂದ ಬರುವಂತ ಶೋಧನೆಗಳಲ್ಲಿ ನಿರಾಸೆ ಆಗಿ ಏನ್ ಮಾಡ್ತಾರೆ? ಕುಗ್ಗೋಗಿ ಏನಾಗ್ಬಿಡ್ತಾರೆ? ಹಿಂದು ಹೋಗ್ತಾರೆ. ಅಲ್ವರ ಇವ್ರು ಯಾವಾಗ ಮಾತ್ರ ದೇವ್ರನ್ನ ಹುಡುಕ್ತಾರೆ ಅಂತಂದ್ರೆ, ಯಾವಾಗ ಇವ್ರ ಜೀವನದಲ್ಲಿ ಕಷ್ಟ, ಸಂಕಟ, ತೊಂದರೆ ಬರ್ತದೋ ಅವಾಗ ಮಾತ್ರ ಏನ್ ಮಾಡೋದು? ಇವರು ದೇವ್ರನ್ನ ಹುಡ್ಕಕ್ ಹೋಗೋದು ಹೊರ್ತು ಇಲ್ಲ ದೇವ್ರನ್ನ ಹುಡ್ಕೋದಿಕ್ಕೆ ಹೋಗಲ್ಲ. ದೇವ್ರಿಗೆ ಅಂಥವ್ರು ಬೇಕಾಗಿಲ್ಲ ರೀ. ದೇವ್ರಿಗೆ ಎಂಥವ್ರು ಬೇಕು ಅಂದ್ರೆ ಯಾವಾಗೂ ದೇವ್ರಿಗೆ ಏನಾಗಿರ್ಬೇಕು? ವಿಧೇಯನಾಗಿರೋದನ್ನೇ ದೇವ್ರ ಏನ್ ಮಾಡ್ತಾರೆ ಇವತ್ತು ಹುಡುಕ್ತಾ ಇರೋದು. ಅದಕ್ಕೆ ಇವರು ಕೈನಲ್ಲಿ ಏನಪ್ಪ ಇಟ್ಕೊಂಡಿದ್ರು ಅಂತ ನೋಡ್ತೀರಿ? ಖರ್ಜೂರದ ಗರಿ ಅಂತ ನೋಡ್ತೀವಿ. ಸರಿ, ಏನಿದು ಖರ್ಜೂರದ ಗರಿ ಅಂತ ನೋಡ್ಬೇಕಾದ್ರೆ ಏನ್ರಿ, ಹಳೆ ಕಾಲದಲ್ಲಿ ಒಬ್ಬರು ರಾಜ ಯಾರೋ ಯುದ್ಧ ಆಡ್ಬಿಟ್ಟು ಯುದ್ಧನ ಜಯಿಸಿ ಬರ್ತಾ ಇದಾರೆ. ಆ ರಾಜನ ಹೆಂಗಪ್ಪ ಸ್ವಾಗತ ಮಾಡೋರು ಅಂತಂದ್ರೆ ಏನ್ರಿ, ಖರ್ಜೂರಿಗಳಿಗನ್ನ ಇಟ್ಬಿಟ್ಟು ಏನ್ರಿ, ಹೊಸಾನ ಹೊಸಾನ ಅಂತಂದ್ಬಿಟ್ಟು ರಾಜನ್ಗೆ ಏನ್ ಮಾಡಿರಿ, ಯುದ್ಧ ಜಯಿಸಿದ್ರೆ ಅಂತಂದ್ಬಿಟ್ಟು ಸ್ವಾಗತ ಮಾಡೋರಿ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೇಕು, ಯೇಸು ಕ್ರಿಸ್ತನ ಯೆರೂಸಲೇಮ್ಗೆ ಇಸ್ರೇಲ್ ಜನಗಳು ಸ್ವಾಗತ ಮಾಡಕ್ಕೆ ಹೆಂಗ್ ಸ್ವಾಗತ ಮಾಡಿದ್ದು? ಹಿಂಗೆ ಹೊಸನ ಹೊಸನ, ದಾವಿದನ್ ಕುಮಾರನ್ಗೆ ಹೊಸನ, ಕರ್ತನ ಹೆಸರಲ್ಲಿ ಬರೋನ್ಗೆ ಸ್ತೋತ್ರ ಅಂತಂದ್ಬಿಟ್ಟು ರಾಜನ್ ತರ ಏನ್ರಿ ಮಾಡ್ತಾರೆ, ಅದನ್ನ ವೆಲ್ಕಮ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅದು ಒಂದು ಜಯಶಾಲಿಗೆ ಒಂದು ಸೂಚನೆ. ಅಂದ್ರೆ ಖರ್ಜೂರ ಗರಿ ಇವ್ರ ಕೈಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇವ್ರು ಜಯಶಾಲಿಗಳೇ. ಆದ್ರೆ ದೊಡ್ಡ ಸಮೂಹ, ಯಾರಿಂದ ನಡೆಸಲಾಗದಂತ ದೊಡ್ಡ ಸಮೂಹ ಜಯಶಾಲಿ ಆಗಿದ್ದಾರೆ. ಯಾವ ತರ ಜಯಶಾಲಿ ಆಗಿದ್ದಾರೆ ಅಂತಂದ್ರೆ, ಇವರು ಸ್ವಚಿತ್ತವಾಗಿ ಜಯಶಾಲಿ ಆಗಿರ್ಬೇಕು ಅಂತ ಆಗಿಲ್ಲ ರೀ. ಇವರು ಬಲವಂತವಾಗಿ ಒತ್ತಡ ಹಾಕ್ಬೇಕಾರೆ ಏನಾಗಿರೋದು? ಇವರು ಜಯಶಾಲಿಗಳಾಗಿರೋದ್ರಿ. ಅಲ್ವರ ಅದ್ ನೋಡ್ಬೇಕಾರೆ ಸ್ವಚಿತ್ತವಾಗಿ ಜಯಶಾಲಿ ಆಗೋದಕ್ಕೂ ಏನ್ರಿ, ಅಲ್ಲಿ ಬಂದ್ಬಿಟ್ಟು ಆ ಒಂದು ಒತ್ತಡದಿಂದ ಜಯಶಾಲಿ ಆಗೋದಕ್ಕಿಂತ ವ್ಯತ್ಯಾಸ ಇದೆ. ಅದಕ್ಕೆ ಏಸು ಕ್ರಿಸ್ತ ಹೆಂಗ್ ಜಯಶಾಲಿ ಆಗಿದ್ದು? ನಾನು ಯಾವ ತರ ಜಯವನ್ನ ಏಸು ಕ್ರಿಸ್ತ ತರ ಏನ್ ಮಾಡಬೇಕು? ಜಯ ಹೊಂದ್ಬೇಕ್ರಿ. ಅದು ದೊಡ್ಡ ಸುಮ್ಮ ಜಯ ಹೊಂದವ್ರೆ ಯಾವಾಗ? ಯಾವಾಗ ದೇವ್ರು ಇವ್ ಜೀವನದಲ್ಲಿ ಕಷ್ಟ, ಸಂಕಟ, ಹಿಂಸೆ, ತೊಂದರೆಗಳಂತ ಆಗ್ತಾರೋ ಆವಾಗ ಏನ್ ಮಾಡೋದು? ಜಯಿಸೋದಿಕ್ಕೆ ಶುರು ಮಾಡೋದು ನೋಡಿರ್ತೀನಿ ಅಲ್ವರ. ಆಮೇಲೆ ಇವ್ರಿಗೆ ಏನ್ ನೋಡ್ತೀರಿ? ಇವರು ಬಿಳಿ ನಿಲುವಂಗಿ ಹಾಕಿದ್ರು ಅಂತ ಹೇಳ್ತಾರೆ. ಏನಿದು ಬಿಳಿ ನಿಲುವಂಗಿ ಅಲ್ವರ? ನೋಡಿ, ಅದಕ್ಕೆ ಇದೇ ಪ್ರಶ್ನೆನ ಅಲ್ಲಿ ಕೇಳ್ತಾರೆ. ಎಲ್ಲಿ? ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 13 ಮತ್ತೆ 14 ಓದಿ ಬರ್ತದೆ. ಪ್ರಕಟಣೆ 7ನೇ ಅಧ್ಯಾಯ 13 ಮತ್ತೆ 14. ಯಾರು ಓದ್ತೀರಾ? ಇಲ್ಲಿ ನಮ್ಮ ರಮ್ಯಾ ಸಿಸ್ಟರ್ ಓದ್ತೀರಾ? ರೆವಲ್ಯೂಷನ್ 7, 13 and 14. ರೆವಲ್ಯೂಷನ್ 7, 13, 14 ಯಾರು ಓದ್ತೀರಾ? ಬ್ರದರ್ ಸಿಸ್ಟರ್ಸ್, ರಮ್ಯಾ ಇದನ್ನು ಸಿಸ್ಟರ್, ನೋಡಿ ಜೇಕಬ್ ಬ್ರದರ್. ಓದ್ಲಾ ಬ್ರದರ್? ಓದಿ ಬ್ರದರ್, ಓದಿ ಬ್ರದರ್. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು, ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡವರಾದ ಇವರು ಯಾರು? ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ, ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಆ ಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದದನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ನೋಡ್ರಾ? ಕಾರಣದಿಂದ ಹಾ ಹಾ ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಹಾ ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಹಾ ಸಿಂಹಾಸನದಲ್ಲಿ ಕೂತಿರುವಾತನು ಗುಡಾರದಂತೆ ಅವರನ್ನು ಆವರಿಸುವನು. ನೋಡ್ರ ಏನ್ ಹೇಳ್ತಾರೆ? ಯಾಕಪ್ಪ, ಯಾರಪ್ಪ ಇವರು ಏನ್ರಿ ಒಂದು ನಿಲುವಂಗಿ ಹಾಕೊಂಡಿರೋರು ಅಂತಂದ್ರೆ, ಇವರು ಏನ್ರಿ ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ತನ್ನ ವಸ್ತ್ರ ಏನ್ ಮಾಡದಂತೆ ಶುಭ್ರ ಮಾಡ್ಕೊಂಡು ಬಂದವರು ಅಂತ ಹೇಳ್ತಾರೆ. ಏನಿದು ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ಶುಭ್ರ ಮಾಡ್ಕೊಂಡ್ ಬಂದವರು ಅಂತಂದ್ರೆ ಏನ್ ಅರ್ಥ ಇದು? ಅದ್ರ ಏನ ಶುಭ್ರ ಮಾಡ್ಕೊಂಡ್ರು ಅಂತಂದ್ರೆ ಅವ್ರ ನಿಲುವಂಗಿಗಳು ಏನಾಗಿರ್ಬೇಕು ಅಂತ ಅರ್ಥ? ಗಲೀಜಾಗಿದೆ ಅಂತ ಅರ್ಥ ಅಲ್ದ್ರ? ಏನಿದು ನಿಲುವಂಗಿ? ಇದು ಹೆಂಗ್ ಗಲೀಜಾಯ್ತು? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ನಾವು ಯಾವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಿರೋ, ನಮ್ಮ ದೇವರು ನಮ್ಗೆ ಏನಪ್ಪ ಮಾಡ್ತಾರೆ ಅಂದ್ರೆ ಒಂದು ನೀತಿ ವಸ್ತ್ರ ಏನ್ ಮಾಡ್ತಾರೆ? ಅಲ್ಲಿ ಒದಿಸ್ಕೊಡ್ತಾರೆ ಅಲ್ದ್ರ? ಅದಕ್ಕಿಂತ ಮುಂಚೆ ನಮ್ಮ ಎಲ್ಲಾ ನೀತಿವಂತಿಕೆಗಳು ದೇವ್ರ ದೃಷ್ಟಿ ಹೆಂಗಿರ್ತದಂತೆ? ಒಂದು ಚಿಂದಿ ಬಟ್ಟೆ ತರ ಇರ್ತಾರಂತೆ. ಯಾವಾಗ ಯೇಸು ಕ್ರಿಸ್ತ ಅಂಗೀಕಾರ ಮಾಡ್ತಾರೋ ನಮ್ಮನ್ನ ಏನ್ ಮಾಡ್ತಾರೆ? ಆ ನೀತಿ ವಸ್ತ್ರ ಮುಖಾಂತರ ಕ್ರಿಸ್ತನ್ ನೋಡ್ಬೇಕಾದ್ರೆ
ನಾವು ದೇವ್ರ ದೃಷ್ಟಿಯಲ್ಲಿ ಶುಭ್ರವಾಗಿ ಕಾಣಿಸ್ತೀರಿ ಅಲ್ದರ. ನೋಡಿ ಓದೋಣ ವಾಕ್ಯಗಳು. ಪ್ರಕಟಣೆ 19:8. ಪ್ರಕಟಣೆ 19ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸಣವಾಗಿತ್ತು. ಆ ನಾರುಮಡಿ ಅಂದರೆ ದೇವ ಜನರ ಸತ್ಕಾರ್ಯಗಳೇ. ನೋಡ್ರ, ಇದಲ್ಲದೆ ಆ ನಾರುಮುಡಿ ಅಂತಂದ್ರೆ ಏನ್ರಿ? ದೇವ್ರ ಜನರ ಸತ್ಕಾರ್ಯಗಳೇ ಸತ್ಕಾರ್ಯಗಳೇ. ಅಂತ ಹೇಳ್ತಾರೆ. ನೋಡ್ರ, ಇಂಗ್ಲಿಷ್ ಓದ್ಬೇಕಾರೆ ದಿಸ್ ಇಸ್ ದ ರೈಟಸ್ನೆಸ್ ಆಫ್ ದ ಸೈನ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತೀರಲ್ಲ, ದೇವ್ರ ಜನರ ಒಂದು ನೀತಿ ಅಂತೆ. ಸರಿ, ದೇವ್ರ ಜನಕ್ಕೆ ನೀತಿ ಇದೆಯಾ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ಅದು ವಯಸ್ಸು ಬರ್ತಾ ಇಲ್ಲ. ವಾಯ್ಸ್ ಕೇಳಿಸ್ತಾ ಇಲ್ಲ ಬ್ರದರ್. ಓ ಸಾರಿ ಮೀಟ್ ಆಗ್ಬಿಡಿ, ಶಂಶಿ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ನೀತಿವಂತಿಕೆ ಅಂತಂದ್ರೆ ಏನಪ್ಪಾ ಅಂದ್ರೆ ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ನೀತಿವಂತಿಕೆ ರೀ. ಅದರ ನಮ್ಮ ನೀತಿವಂತೆಲ್ಲ ಏನಿಲ್ಲ ರೀ ದೇವ್ರ ದೃಷ್ಟಿಯಲ್ಲಿ. ಅನೀತಿವಂತರು ಎಲ್ಲರೂ ನೀತಿವಂತರು ಒಬ್ಬರು ಇಲ್ಲ ಅಂತ ರೋಮಾಪುರದಲ್ಲಿ 3:10 ಹೇಳ್ತಾರೆ. ಮತ್ತೆ ನಾವು ನೀತಿವಂತಿಕೆ ಅಂದ್ರೆ ಕ್ರಿಸ್ತನ ನೀತಿ ವಸ್ತ್ರನ ಧರಿಸೋದ್ ಮುಖಾಂತರ ನಾವೇನಾಗ್ತೀರಿ? ನೀತಿವಂತರಾಗ್ತೀರಿ. ಅದಕ್ಕಿಂತ ಮುಂಚೆ ನಮ್ಮ ನೀತಿವಂತಿಕೆ ಎಲ್ಲ ಹೆಂಗಿದೆ? ನಾವು ಮಾಡತ್ತೆಲ್ಲ ಒಳ್ಳೆ ಕೆಲಸಗಳು ದೇವ್ರ ದೃಷ್ಟಿಯಲ್ಲಿ ಏನಕ್ಕೆ ಬಾರದು. ನೋಡಿ ಓದೋಣ. ಏಷಯದಲ್ಲಿ 64 ಓದಿ. ಏಷಯ 64:6 ಓದಿ. ನಾವೆಲ್ಲರೂ ಅಶುದ್ಧನಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆಂತಿವೆ. ನಾವೆಲ್ಲರೂ ತರಗತಿ ಉಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡುಕೊಂಡು ಹೋಗಿವೆ. ನೋಡ್ರ ಹೆಂಗಿದೆ ಅಂತೆ, ನಮ್ಮೆಲ್ಲ ನೀತಿ ಕೆಲಸಗಳು ಚಿಂದಿ ಬಟ್ಟೆ ತರ ಇದೆ ಅಂತ ಹೇಳ್ತಾರೆ ಅಲ್ವರ. ನಾವೇನೇ ಕೆಲಸ ಮಾಡಿದ್ರೆ ಏನ್ರಿ ವೇಸ್ಟ್ ರೀ. ಆದ್ರೆ ಕ್ರಿಸ್ತನ ಮುಖಾಂತರ ನಮ್ಗೆ ನೀತಿ ವಸ್ತ್ರ ಹಂಗೆ ಕೊಟ್ಟವ್ರೆ. ಅದರ ಆ ನೀತಿ ವಸ್ತ್ರ ಮುಖಾಂತರ ನಾವು ದೇವ್ರ ಹತ್ರ ನಿಂತ್ಕೊಂಡಾಗ ನಮ್ಮೆಲ್ಲ ಚಿಂದಿ ಬಟ್ಟೆಗಳು ನೀತಿ ವಸ್ತ್ರದಲ್ಲಿ ಮುಚ್ಚಲ್ಪಟ್ಟಿದೆ. ಇವಾಗ ದೇವರು ನಮ್ಮನ್ನ ನೋಡ್ಬೇಕು, ಹೆಂಗ್ ನೋಡ್ತಾರೆ? ನೀತಿ ವಸ್ತ್ರ ಮುಖ ನೋಡ್ಬೇಕು. ನಾವು ಶುಭ್ರವಾಗಿ ಏನ್ ಮಾಡ್ತೀರಿ? ಕಾಣಿಸ್ಕೊಂತೀರಿ. ಅವಾಗ ಶುಭ್ರವಾಗಿರೋಂಥ ನೀತಿ ವಸ್ತ್ರನ ಶುಭ್ರವಾಗಿ ನಾವು ಮಾಡಬೇಕು, ಕಾಪಾಡ್ಕೊಬೇಕು. ಹೇಗೆ ಕಾಪಾಡ್ಕೊಳೋದು? ನಮ್ಮ ನಡೆ ನುಡಿ ಆಲೋಚನೆಗಳಲ್ಲಿ ಲೋಕದಲ್ಲಿ ದಿನ ಇಡ್ತಾ ಇರ್ಬೇಕಾದ್ರೆ ಪ್ರತಿಯೊಂದು ಸತಿ ಮಾತಾಡ್ತಾ ಇರ್ಬೇಕಾದ್ರೆ ಏನಾಗ್ತಾರೆ ಅಲ್ಲಿ ನಮ್ಮ ಒಂದು ಬಟ್ಟೆಗಳ ಮೇಲೆ ಕಲ್ಮಶಗಳು ಏನಾಗ್ತಾರೆ? ಬೀಳ್ತಾ ಇರ್ತಾರೆ. ಅದರ ಒಂದು ಕರೆಗಳೇನಾಗ್ತಾರೆ? ಬೀಳ್ತಾನೆ ಇರ್ತಾರೆ. ಇದನ್ನ ಏನಪ್ಪ ಮಾಡ್ಬೇಕು ಈ ಕರೆಗಳನ್ನ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ನಾವೇನ್ ಮಾಡ್ಬೇಕು? ಅದನ್ನ ತೊಳ್ಕೊಂಡ್ಬಿಡ್ಬೇಕು. ಅಂದ್ರೆ ನೋಡಿ, ನಾವು ಲೋಕದಲ್ಲಿ ಇರ್ಬೇಕಾದ್ರೆ ಏನೋ ಒಂದು ಆಲೋಚನೆ ಒಂದು ಪಾಪ ಮಾಡ್ಬಿಡ್ತೀರಿ. ಅದರ ಮಾತಲ್ಲಿ ಏನೋ ಮಾಡ್ಬಿಡ್ತೀರಿ, ಒಂದು ಮೀರ್ ಬಿಡ್ತೀರಿ. ಇಮ್ಮಿಡಿಯೇಟ್ ಆಗಿ ನಮ್ಮ ಒಂದು ವಸ್ತ್ರದ ಮೇಲೆ ಒಂದು ಕರೆ ಬಿಟ್ಬಿಡ್ತಾರೆ. ನಾವು ಕೆಲಸ ಮಾಡೋಲ್ಲಿ ಕಾರ್ಯದ ಮಾಡೋದಲ್ಲಿ ಏನೋ ದೇವ್ರಿಗೆ ವಿರುದ್ಧವಾಗಿ ನಾವೇನ್ ಮಾಡ್ತೀವಿ? ಕೆಲಸನ ಮಾಡ್ಬಿಡ್ತೀವಿ. ಅವಾಗ ಏನಾಗ್ತಾರೆ? ನಮ್ಮ ವಸ್ತ್ರದ ಮೇಲೆ ಒಂದು ಕರೆ ಬೀಳ್ತಾರೆ. ಆ ಕರೆ ಬಿದ್ಬಿಡ್ತಾ ಅವಾಗ ಏನ್ ಮಾಡ್ಬೇಕು? ನಾವು ಇಮ್ಮಿಡಿಯೇಟ್ ಆಗಿ ಆ ಕರೆನ ಇಮ್ಮಿಡಿಯೇಟ್ ಅಲ್ಲೇ ತೊಳ್ಕೊಂಡ್ಬಿಡ್ಬೇಕು. ಹೇಗೆ? ಇಮ್ಮಿಡಿಯೇಟ್ ಆಗಿ ಕ್ರಿಸ್ತನ ಹತ್ರ ಒಂದು ಪಾದದಲ್ಲಿ ಹೋಗಿ ಪ್ರಾರ್ಥನೆಯಲ್ಲಿ, ದೇವರೇ, ಈ ತರ ನಾನು ಬಲಹೀನತನ ನಾನು ತಪ್ಪು ಮಾಡ್ಬಿಡ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇದನ್ನ ಜಯಿಸಿದ ಸಹಾಯ ಮಾಡು ಅಂತಂದ್ಬಿಟ್ಟು ದೇವತೆ ಕೇಳ್ಕೊಂಡ್ಬಿಟ್ಟು ಅದನ್ನ ಜಯಿಸೋದಿಕ್ಕೆ ನಾವೇನ್ ಮಾಡಬೇಕು? ಪ್ರಯತ್ನ ಮಾಡಬೇಕು. ಅವಾಗ ಮಾಡಿದ್ರೆ ಯೇಸುಕ್ಕೆ ಸಂಬಳುವಂತ ರಕ್ತದಿಂದ ಇಮ್ಮಿಡಿಯೇಟ್ ಆಗಿ ಆ ಕರೆ ಏನಾಗ್ಬಿಡ್ತಾರೆ? ತೊಳೆಯಲ್ಪಟ್ಬಿಡ್ತದೆ. ಅವಾಗ ವಸ್ತ್ರ ಶುಭ್ರವಾಗಿರ್ತದೆ. ಆದ್ರೆ ಈ ಒಂದು ಕೆಲಸನ ಬರೀ ಚಿಕ್ಕ ಹಿಂಡು ಮಾತ್ರ ಅವಾಗಿನ ಅವಾಗೆ ಏನ್ ಮಾಡ್ತಾ ಇದ್ದಾರೆ. ಆದ್ರೆ ದೊಡ್ಡ ಸಮೂಹದವರು ಇದನ್ನ ಮಾಡೋದಿಲ್ಲ. ಇದನ್ನ ಹಂಗೆ ಏನ್ ಮಾಡ್ತಾರೆ? ಅವರು ಬಿಟ್ಬಿಡ್ತಾರೆ. ಯಾವಾಗ ಇದನ್ನ ತುಂಬಾ ಒಂದು ದೀರ್ಘಕಾಲ ಹಂಗೆ ಬಿಟ್ಬಿಡ್ತಾರೋ ಅವಾಗ ಏನಾಗ್ತದೆ? ಅವಾಗ ಏನಪ್ಪಾ ಆಗ್ತದೆ ಅಂತಾನೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ಒಂದು ವಸ್ತ್ರದ ಮೇಲೆ ಕರೆ ಮೇಲೆ ಕರೆ, ಕರೆ ಮೇಲೆ ಕರೆ ಏನಾಗ್ಬಿಡ್ತಾರೆ? ಹಂಗೆ ಬಿದ್ಬಿಡ್ತಾರೆ. ಅದರ ಅವಾಗ ಯೋಚನೆ ಮಾಡಿ, ಈ ಒಂದು ವೈಟ್ ಬಟ್ಟೆ ಮೇಲೆ ಒಂದು ಚಿಕ್ಕ ಕರೆ ಬಿದ್ದರೆ ಇಮ್ಮಿಡಿಯೇಟ್ ಮಾಡಿಬಿಟ್ಟು ನೀರಲ್ಲಿ ತೊಳ್ಕೊಂಡ್ಬಿಟ್ರೆ ಏನಾಗ್ಬಿಡ್ತಾರೆ? ಹೋಗ್ಬಿಡ್ತಾರೆ. ಹಂಗೆ ಕರೆ ಬಿದ್ಬಿಟ್ಟು ಅದನ್ನ ಹಂಗೆ ಬಿಟ್ಬಿಟ್ಟು ಅದೇ ಪರವಾಗಿಲ್ಲ, ನಾಳೆ ಕ್ಲೀನ್ ಮಾಡ್ತೀನಿ ಹಂಗೆ ಬಿಟ್ಬಿಟ್ರೆ ಏನಾಗ್ಬಿಡ್ತದೆ? ಆ ಕರೆಗಳು ಏನಾಗ್ಬಿಡ್ತಾರೆ? ಹಂಗೆ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತಾರೆ? ಕಲ್ಮಶ ಆಗ್ಬಿಡ್ತದೆ ಅಲ್ವರ. ಆ ವಸ್ತ್ರ ವೈಟ್ ವಸ್ತ್ರ ಇದ್ದಿದ್ದು ಏನಾಗ್ಬಿಡ್ತಾರೆ? ಒಂದು ಗಲೀಜು ವಸ್ತ್ರ ಹತ್ರ ಆಗ್ಬಿಡ್ತಾರೆ. ಆವಾಗ ಇಂಥವ್ರನ್ನ ದೇವರು ಪರಲೋಕ ಕೊಡೋಕೆ ಏನಿಲ್ಲ, ಸಾಧ್ಯ ಇಲ್ಲ ರೀ. ಅಲ್ಲರ ಶುಭ್ರವಾಗಿರೋ ಬಟ್ಟೆ ಇಲ್ಲ ರೀ. ಅಂದ್ರೆ ನೀಟಾಗಿ ಇಲ್ಲಿರ್ಬೇಕು, ಪರಲೋಕ ದೇವ್ರು ಸೇರ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅವಾಗ ಏನ್ ಮಾಡ್ಬೇಕು? ಈ ವಸ್ತ್ರ ಮಾಡಬೇಕು, ತೊಳ್ಕೊಂಬರ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ? ಏನ್ರಿ ಇದನ್ನ ಹೆಂಗ್ ತೊಳೆಯೋದು? ದಿನ ಬಟ್ಟೆನ ತೊಳೆದು ಅಥವಾ ಅವಾಗೆ ಕರೆಗಳನ್ನ ತೊಳೆದ್ಬಿಟ್ರೆ ಬಟ್ಟೆ ಏನಾಗಿರುತ್ತೆ? ಚೆನ್ನಾಗಿರ್ತಾರೆ. ಬಟ್ಟೆನ ತೊಳೆದೇ ಇಲ್ಲ ಅಂದ್ರೆ ಬಟ್ಟೆ ಏನಾಗ್ಬಿಡ್ತಾರೆ? ಫುಲ್ ಕರೆಗಳಾಗ್ಬಿಡ್ತಾರೆ. ಅವಾಗ ಬಟ್ಟೆ ಏನ್ ಮಾಡ್ಕೋ? ವಾಷಿಂಗ್ ಮಾಡಕ್ಕೆ ಎಲ್ಲಿ ಕೊಡ್ತೀರಿ? ಡ್ರೈ ಕ್ಲೀನ್ ಅಂದ್ರೆ ದೋಬಿ ಕಟ್ಟಿ ಕೊಡ್ತೀರಿ. ದೋಬಿ ಏನ್ ಮಾಡ್ತಾನೆ? ಎತ್ತಿ ಸೋಡಾ ಗೀಡ ಹಾಕಿ ಏನ್ರಿ ಕೆಮಿಕಲ್ಸ್ ಹಾಕಿ ಎತ್ತಿ ಜೋರಾಗಿ ಹೋಗಿದ್ರೆ ಕರಿಗಳು ಏನಾಗ್ತಾರೆ? ಹೊಟ್ಟೋಗ್ಬಿಡ್ತಾವೆ ನೋಡ್ರಿ. ಇದೇ ಪ್ರಕಾರ
ನಮ್ಮ ಜೀವಿತದಲ್ಲಿ ಸಣ್ಣ ಪುಟ್ಟ ಕರೆಗಳು ಬಿದ್ದಿದ ತಕ್ಷಣ ನಮ್ಗೆ ಗೊತ್ತು ನಾವೇನೋ, ನಮ್ಗೆ ಗೊತ್ತು ನಮ್ಮಲ್ಲಿ ಏನು ಲೋಪದೋಷಗಳಿದೆ, ನಮ್ಗೆ ಗೊತ್ತು ನಾವೇನು ತಿದ್ಕೊಬೇಕು ಅಂತ. ನಾವು ಇಮ್ಮಿಡಿಯೇಟ್ ತಿದ್ಕೊಂಬಿಟ್ರೆ ಏನ್ರಿ ನಾವು ಅಲ್ಲೇ ಗೆದ್ದು ಬಿಡ್ತೀರಿ. ನಿನ್ನ ತಿದ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ, ನಿನ್ನ ಹಂಗೆ ಬಿಟ್ಬಿಟ್ಟ ಅಂತಂದ್ರೆ ನಮ್ಮ ವಸ್ತ್ರ ಕಂಪ್ಲೀಟಾಗಿ ಗಲೀಜಾಗ್ಬಿಡ್ತಾರೆ. ಅವಾಗ ತೊಗೊಂಡೋಗಿದ್ನ ಎಲ್ಲಿ ಕೊಡ್ಬೇಕಾಗ್ತದೆ, ದೋಬಿ ಕೊಡ್ತಾನೆ ಅಂತಂದ್ರೆ ದೇವರು ನಮ್ಮನ್ನ ಎದ್ದಿ ಎರ್ರ ಬಿರಿ ಏನ್ ಮಾಡ್ತಾರೆ, ಹಿಂಸೆಗಳನ್ನ ಕೊಟ್ಟು ಈ ನೀತಿ ವಸ್ತ್ರ ಶುಭ್ರ ಇಟ್ಕೊಳಕ್ಕೆ ನಮ್ಮನ್ನ ಪ್ರಯತ್ನ ಮಾಡಿಸ್ತಾರೆ ನೋಡಿರ್ತೀರಿ. ಅದಕ್ಕೆ ಏಸು ಕುಸು ಹೆಂಗಿದಾರೆ ಗೊತ್ತಾ? ಏಸು ಕುಸು ದೋಬಿ ಘಾಟಲ್ಲಿರೋ ಸೋಪ್ ತರ ಇದಾರಂತೆ. ಬೈಬಲ್ ಇದೆ ನೋಡಿರ್ತೀರಿ. ಮಲಾಕಿ 3ನೇ ಅಧ್ಯಾಯ 2 ಮತ್ತು 3 ಓದಿ. ಮಲಾಕಿ 3rd chapter 2 and 3. ಆತನು ಬರುವ ದಿನವನ್ನು ಯಾರು ತಾಳಾರು, ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರೋ. ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ನೋಡ್ರ, ಅಗಸನ ಚೌಳಿಗೇನಾಗಿದ್ದಾನೆ ಏಸು ಕ್ರಿಸ್ತು ಸಮಾನರಾಗಿದ್ದಾರೆ. ಹೆಂಗಪ್ಪ ಅಗಸನ ಚೌಳಿ ಅಂತಂದ್ರೆ ವಾಷಿಂಗ್ ಸೋಡಾ. ಏಸು ಕ್ರಿಸ್ತು ಏನ್ ಮಾಡ್ತಾರೆ, ಯಾರ್ಯಾರೋ ವಸ್ತುಗಳನ್ನ ಶುಭ್ರವಾಗಿ ಇಟ್ಕೊಳ್ಳೋ ಬಂದು ಧಬ್ 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 ಅಂತ ಏನ್ ಮಾಡ್ತಾರೆ, ಒಳಗಿದಾರಂತೆ. ಅದೇ ಮಹಾಹಿಂಸೆ. ಅದಕ್ಕೆ ಹೇಳೋದು, ಪ್ರಕಟಣೆ ಹೇಳ್ತಾರೆ, ಯಾರಪ್ಪ ಇವರು ಬಿಳಿ ವಸ್ತ್ರಗಳನ್ನ ತರ್ಕೊಂಡಿರೋ ಅಂತಂದ್ರೆ ಇವರು ಮಹಾಹಿಂಸೆಯಿಂದ ತನ್ನ ವಸ್ತ್ರಗಳನ್ನ ತೊಳ್ಕೊಂಡ್ಬಂಡವ್ರು ಅಂತ ಹೇಳ್ತಾರೆ. ಅದರ ದೇವರು ಇವರು ವಾಲಂಟಿಯರ್ ತೊಳ್ಕೊಳ್ಳೋದ್ರಿ. ಯಾವಾಗ ಈ ಜೀವನದಲ್ಲಿ ಕಷ್ಟ, ಸಂಕಟ, ಹಿಂಸೆ, ತೊಂದರೆ ಅಂತ ಆಗ್ತಾರೋ ಅವಾಗ ಹಿಂಸೆಗಳಲ್ಲಿ ಏನ್ ಮಾಡ್ತಾರೆ, ಇವರು ವಸ್ತ್ರಗಳನ್ನ ತೊಳ್ಕೊಂಬಿಡಕ್ಕೆ ಏನ್ ಮಾಡ್ತಾರೆ ಅವರು, ಆವಾಗ ಪ್ರಯತ್ನ ಮಾಡ್ತಾರೆ ನೋಡಿದ್ದೀನಿ. ಅದರ ಯಾಕೆ, ಅದೇ ಕಷ್ಟ ಬಂದಾಗ, ಸಂಕಟ ಬಂದಾಗ ಯಾರ ಕಡೆ ತಿರ್ತಾರೆ, ದೇವ್ರ ಕಡೆ ತಿರ್ತಾರೆ ಅಲ್ಲರ. ಚೆನ್ನಾಗಿರ್ಬೇಕು ತಿರ್ಗಲ್ ನೋಡಿರ್ತೀನಿ ಅದರ. ಅವಾಗ ಏನ್ರಿ ವಸ್ತ್ರಗಳನ್ನ ಶುಭ್ರ ಮಾಡ್ಕೊಂಡು ಪ್ರಯತ್ನ ಮಾಡ್ತಾರೆ. ಆದ್ರೆ ಅದು ತುಂಬಾ ಲೇಟ್ ಆಗ್ಬಿಡ್ತದೆ. ಇಟ್ ವಿಲ್ ಬಿ ಟೂ ಲೇಟ್. ಅಲ್ಲರ ಚೆನ್ನಾಗಿರ್ಬೇಕಾದ್ರೆ ನಮಗೆ ದೇವ್ರಿಗೆ ನಂಬಿಕಸ್ಥರಾಗಿರ್ಬೇಕು. ಇವರೆಲ್ಲ ಕಾಲ ಮಿಂಚೋಗಿದ್ಮೇಲೆ ಏನ್ ಮಾಡ್ತಾರೆ, ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಸತ್ಯವೇದ ಹೇಳೋದು ಹೆಂಗ್ ಗೊತ್ತಾ, ದೇವರು ಪ್ರತಿಯೊಬ್ರು ಗುಣಗಳನ್ನ ಪರೀಕ್ಷೆ ಮಾಡ್ತಾರಂತೆ. ನೋಡಿ, ಓದೋಣ ಬೇಕಾದ್ರೆ ವಾಕ್ಯ. 1ನೇ ಕೊರಿಂಥ 3ನೇ ಅಧ್ಯಾಯ 11ರಿಂದ 15. 1ನೇ ಕೊರಿಂಥ 3ನೇ ಅಧ್ಯಾಯ 11ರಿಂದ 15. ಜೇಕಬ್ ಬ್ರದರ್ ಓದ್ಬೋದ ಬ್ರದರ್? ಲೈನ್ ಇದ್ದೀರಾ ಬ್ರದರ್? ಸರಿ, ಓಕೆ. ಲಕ್ಷ್ಮೀ ಸ್ಟರ್ ಓದ್ತೀರಾ? ಓದ್ತೀನಿ brother. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರ ಅಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವು ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೋ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವವನು. ನೋಡ್ರ, ಏನ್ ಹೇಳ್ತಾರೆ, ಯಾರ್ಯಾರು ಏನೆಲ್ಲ ಕಟ್ಟಿದಾರೋ ಅವೆಲ್ಲಾ ಕೆಲಸಗಳನ್ನ ದೇವ್ರ ಪರೀಕ್ಷೆ ಮಾಡ್ತಂತೆ. ಹಾಕಿರೋಂಥ ಅಸ್ಥಿ ಕ್ರಿಸ್ತನ ಬಿಟ್ರೆ ಬೇರೆ ಯಾವ ಅಸ್ಥಿ ಬರ ಹಾಕಕ್ ಸಾಧ್ಯ ಇಲ್ಲ. ಆ ಅಸ್ಥಿ ಬರೋದ್ ಮೇಲೆ ಏನ್ ಕಟ್ಬೇಕಂತೆ? ಚಿನ್ನ, ಬೆಳ್ಳಿ, ರತ್ನಗಳು, ಹುಲ್ಲು, ಆಪು, ಕಟ್ಟಿಗೆ ಏನ್ ಕಟ್ಬೇಕಂತೆ ನಾವು ಕಟ್ಬೇಕಂತ. ಹಂಗಾರೆ ಏನು ಏಸು ಕ್ರಿಸ್ತನ ಮೇಲೆ ಚಿನ್ನದಿಂದ ಮನೆ ಕಟ್ಟಕ್ಕಾಯ್ತದ? ಇಲ್ಲಿ ಹೇಳ್ತಾ ಇರೋದು ಗುಣಗಳನ್ನ ಕಟ್ಟೋದ್ ಬಗ್ಗೆ ಹೇಳ್ತಾ ಇರೋದು. ಚಿನ್ನದ ತರ ಗುಣ, ಬೆಳ್ಳಿ ತರ ಗುಣ, ರತ್ನಗಳ ತರ ಗುಣ, ಹುಲ್ಲು, ಆಪು, ಕಟ್ಟಿಗೆಗಳ ತರ ಏನಂತ ಗುಣಗಳು ಏನ್ ಮಾಡ್ಬೇಕು ನಾವು ಅಲ್ಲಿ ಕಟ್ಟಬೇಕು ಅಲ್ವರ. ಇದನ್ನ ಕಟ್ಬೇಕಾರೆ ಏನ್ರಿ ಯಾವ್ದ್ರ ಮೇಲೆ ಕಟ್ಬೇಕು? ಕ್ರಿಸ್ತನ ಒಂದು ಫೌಂಡೇಶನ್ ಮೇಲೆ ಕಟ್ಬೇಕ್ರಿ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಚಿನ್ನದಿಂದ ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಬೇಕು ದುಡ್ಡು? ಚಿನ್ನದಿಂದ ಒಂದು ಚೈನ್ ತಗೊಳೋದೇ ಕಷ್ಟ ಆಯ್ತು ಅಲ್ಲಲ್ಲಿ. ಮನೆ ಕಟ್ಟಕ್ಕಾಯ್ತದ ಬ್ರದರ್? ಯೋಚನೆ ಮಾಡಿರ್ತೀನಿ ಅಂದ್ರೆ ಇಟ್ಕೆಯನ್ನ ಮನೆ ಕಟ್ಟೋದೇ ಕಷ್ಟ, ಸಿಮೆಂಟ್ ಬ್ಲಾಕ್ ಯೂಸ್ ಮಾಡ್ತಾರೆ. ಇನ್ನ ಬೆಳ್ಳಿ ರತ್ನಗಳನ್ನ ಕಟ್ಟಕ್ಕಾಯ್ತದ? ಆಗದೇ ಇಲ್ಲ. ಅಂದ್ರೆ ಆ ಥರದ ಒಂದು ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಖರ್ಚು ಮಾಡ್ಬೇಕು ಯೋಚನೆ ಮಾಡಿರ್ತೀನಿ. ಎಷ್ಟೆಲ್ಲ ಸ್ಪೆಂಡ್ ಮಾಡಬೇಕು, ಎಷ್ಟೆಲ್ಲ ನಾವು ದೇವ್ರಿಗೋಸ್ಕರ ಬಿಟ್ಟು ಕೊಡಕ್ಕೆ, ತ್ಯಾಗ ಮಾಡಕ್ಕೆ ರೆಡಿ ಇರಬೇಕು. ಅಧಿಕವಾಗಿ ಯಾರು ತ್ಯಾಗ ಮಾಡ್ತಾರೋ ಅವರಿಂದಾನೇ ಅಧಿಕವಾಗಿ ಇಂಥ ಗುಣಲಕ್ಷಣಗಳನ್ನ ಕಟ್ಟೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಅಲ್ವರ. ಇದನ್ನ ದೇವ್ರು ಹೆಂಗ್ ಪರೀಕ್ಷೆ ಮಾಡ್ತಾರೆ ಅಂದ್ರೆ ಬೆಂಕಿಗೆ ಹಾಕ್ತಾರಂತೆ. ನೋಡಿ, ಇವಾಗ ಹುಲ್ಲು, ಆಪು, ಕಟ್ಟಿಗೆ ಇದ್ರಲ್ಲಿ ಮನೆ ಕಟ್ಟಕ್ಕೆ ದುಡ್ಡು ಜಾಸ್ತಿ ಬೇಕಾ? ಏನಿಲ್ಲ ರೀ, ತುಂಬಾ ಚೀಪ್ ಅಂಡ್ ಬೆಸ್ಟ್, ಈಸಿಯಾಗಿ ಕಟ್ಬಿಡ್ಬೋದು.
ಅದರ ಸುಲಭವಾಗಿ ಕಟ್ಟಿರೋಂಥ ಗುಣಲಕ್ಷಣಗಳು ಸುಲಭವಾಗಿ ಏನಾಗ್ತಾರೆ, ಅದು ಸುಟ್ಟೋಗ್ತಾರೆ. ಹೇಗೆ ಅಂದರೆ ಇದನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಬೆಂಕಿಗೆ ಹಾಕ್ಕೊಂತೀರಿ. ಬೆಂಕಿನೇನು, ಬೆಂಕಿ ಥರ ಇರೋಂಥ ಶೋಧನೆಗಳು ನಮ್ಮ ಜೀವನದಲ್ಲಿ ಯಾವಾಗ ಬೆಂಕಿ ಥರ ಇರೋ ಶೋಧನೆಗೆ ಹಾಕ್ತಾರೋ, ನಮ್ಮ ಗುಣಗಳು ಯಾವಾಗ ಸುಟ್ಟೋಗ್ತಾರೋ, ನಾವೇನು ತಿಳ್ಕೊಬೋದು ಅಂತಂದರೆ, ನಾವು ಬೆಳೆಸಿರೋಂಥ ಗುಣಗಳು ಏನ್ರಿ ಒಂದು ಕೂಡ ಏನಿಲ್ಲ ಆ ಸರಿಯಾದ ರೀತಿಯಲ್ಲಿ ಕಟ್ಟಲ್ಪಡಲಿಲ್ಲ ಅಲ್ವರ. ಇಮ್ಮಿಡಿಯೇಟಾಗಿ ಜಲ್ದಿ ಸುಟ್ಟೋಗ್ಬಿಡ್ತು, ಜಲ್ದಿ ನಾಶ ಆಗೋಯ್ತು ನಮ್ಮ ಗುಣ ಅಂತಂದ್ರೆ ನಾವು ಅರ್ಥ ಮಾಡ್ಕೊಬೇಕು, ನಾವು ಬೆಳೆಸಿರೋಂಥ ಗುಣಗಳು ಸ್ಥಿರವಾಗಿಲ್ಲ ಅಲ್ವರ. ಆದರೆ ದೀರ್ಘಕಾಲ ಇದ್ದಿ ಆಯ್ತು ಅಂತಂದ್ರೆ ನಾವು ಕಟ್ಟಿದ್ದ ಗುಣಗಳು ಚಿನ್ನದ ಥರ ಇದೆ, ಬಂಗಾರ ಅಂತ ಮನುಷ್ಯ ಅಂತ ಹೇಳ್ತಾರೆ ಗೊತ್ತಾ. ಇವು ಬೆಳ್ಳಿ ಥರ ಗುಣ ಅಂತ ಹೇಳ್ತಾರೆ, ರತ್ನಗಳ ಥರ ಇರೋಂಥ ಏನ್ರಿ ಗುಣಗಳ ಥರ ಇರಬೇಕು. ಇದೇ ಕ್ರಿಸ್ತನ ಸ್ವಾರೂಪ್ಯಗೊಳ್ಳವರು. ಇವಾಗ ಯೋಚನೆ ಮಾಡಿದ್ದೀನಿ, ಚಿನ್ನ ಬೆಳ್ಳಿ ರತ್ನಗಳೆಲ್ಲ ಬೆಂಕಿಗೆ ಹಾಕಿದ್ರೆ ಸುಡ್ತಾವ? ಸುಡಲ್ಲ, ಅದು ಇನ್ನೂ ಪ್ರಕಾಶವಾಗಿ ಪ್ರಜ್ವಲಿಸ್ತದೆ. ಅರೆ ಹುಲ್ಲು ಹಬ್ಬ ಕಟ್ಟಿಗೆ ಬೆಳಿಗ್ಗೆ ಸುಟ್ಟೋಗ್ಬಿಡ್ತಾರೆ. ಈ ಥರ ಶೋಧನೆಗೆ ಹಾಕಿದಾಗ ಯಾವ ಗುಣಗಳು ಸುಟ್ಟೋಗ್ತದೋ ಅದು ಕ್ಯಾರೆಕ್ಟರ್ಲೆಸ್. ಯಾವ ಗುಣಗಳು ಇನ್ನೂ ಅಧಿಕವಾಗಿ ಪ್ರಕಾಶವಾಗಿ ಪ್ರಜ್ವಲಿಸ್ತದೋ ಆ ಗುಣಗಳೇನ್ರಿ ಕ್ರಿಸ್ತನ್ ಥರ ಇರೋಂತೇನ್ರಿ ಗುಣಗಳು ಅಲ್ದರ. ಅದಕ್ಕೆ ಹೇಳ್ತಾರೆ, ಇದು ಹೆಂಗೆ ದೇವ್ರ ಪರೀಕ್ಷೆ ಮಾಡ್ತದೆ, ಬೆಂಕಿ ಒಡನೆಯ ದಿನ ಏನಾಗ್ತದೆ ಪರೀಕ್ಷೆ ಆಗ್ತದೆ. ಯಾರು ತನ್ನ ಕಟ್ಟಿದ್ನೆಲ್ಲ ಕಳ್ಕೊಂತಾರ ಅವ್ರೇನ್ ಮಾಡ್ಕೊಂತಾರೆ, ಕೂಲಿನ ಕಳ್ಕೊಂತಾರೆ. ಕೂಲಿ ಅಂದ್ರೆ ರಿವಾರ್ಡ್, ಪರಲೋಕದ ರಕ್ಷಣೆ 1,44,000 ಜನ ರಿವಾರ್ಡ್ ಏನ್ ಮಾಡ್ತಾರೆ ಅವರು ಕಳ್ಕೊಂತಾರೆ. ಆದ್ರೆ ಕಟ್ಟಿರೋದು ಉಳಿದ್ಬಿಟ್ರೆ ಏನ್ರಿ ಡಿವೈನ್ ನೇಚರ್, ದೇವ್ರಿಗೆ ಸ್ವಭಾವ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಅಲ್ಲರ. ನಾನು ಯಾವ ಥರ ಜೀವನ ನೀವು ಜೀವಂದ್ರೆ ಸಿಂಹಾಸ ಕೂತ್ರಂಗೆ ಅವಕಾಶ ಕೊಡ್ತೀನಿ, ಈ ಒಂದು ರಿವಾರ್ಡ್ ಏನ್ ಮಾಡ್ತಾರೆ ಅವ್ರು ಪಡ್ಕೊಂತಾರೆ ಅಲ್ಲರ. ಅದಕ್ಕೆ ಮಹಾಹಿಂಸೆಗೆ ಹಾಕೋದು, ಬೆಂಕಿಗೆ ಹಾಕೋದು ಅದರ. ಯಾಕಪ್ಪ ಅಂತಂದ್ರೆ ದೊಡ್ಡ ಸಮೂಹ ಅಧಿಕವಾಗಿ ಲೋಕನ ಪ್ರೀತಿ ಮಾಡೋದನ್ನ ಲೋಕದ ಮುಖಾಂತರನೇ ಅವ್ರಿಗೆ ಏನ್ ಮಾಡ್ತಾರೆ, ಹಿಂಸೆನ ಕೊಡ್ತಾರೆ. ಎಲ್ಲಿ ಕೊಟ್ಟವ್ರೆ ನೋಡಿದ್ದೀನಿ. 1 ಕೊರಿಂಥ 5:5 ಓದಿ. 1 ಕೊರಿಂಥ 5:5. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡ್ಬೇಕೆಂಬುದೇ. ನೋಡ್ರ, ಅವನು ಏನಂತಾರೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಯಾರಿಗೂ ಒಪ್ಪಿಸ್ಕೊಡ್ತಾರೆ? ಸೈತಾನ್ಗೆ ಒಪ್ಪಿಸ್ಕೊಡ್ತಾರೆ. ಏನಕ್ಕೆ? ಶರೀರ ಭಾವವೂ ನಾಶವಾಗಲಿ. ಶರೀರ ಭಾವ ಐತಲ್ಲ, ಲೋಕದಂತೆ ಎಲ್ಲವನ್ನು ಜಯಿಸ್ಬೇಕು, ಶರೀರ ಭಾವನ ಜಯಿಸ್ಬೇಕು ಅಂತ ಹೇಳಬೇಕು. ಜಯಿಸಕ್ಕಾಗಿಲ್ಲ ಅಂತಂದ್ರೆ ದೇವ್ರೇ ಮಾಡ್ತಾರೆ. ಲೋಕದಲ್ಲೇ ಮುಳುಗಿದ್ರೆ ಮೂರತ್ತು ಅಲ್ಲ, ಲೋಕ, ಕೆಲಸ, ದುಡ್ಡು, ಹಣಕಾಸು, ಆಸ್ತಿ, ಅಂತಸ್ತು, ಸಂಪತ್ತು, ಓದು, ವಿದ್ಯಾಭ್ಯಾಸ ಇದೆಲ್ಲ ಇತ್ತಂದ್ರೆ ಅದರಿಂದನೇ ಹಿಂಸೆಗಳು ಬರಬೇಕು, ದೇವ್ರು ಬಿಟ್ಬಿಡ್ತಾರೆ. ಕೊನೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಹಿಂಸೆಯಲ್ಲಿ ಲೋಕನೆಲ್ಲ ದ್ವೇಷಿಸಿ ದೇವ್ರ ಕಡೆ ಬರ್ಬೇಕು ನೋಡ್ರಿ. ಆ ತರ ಮಾಡ್ತಾರೆ. ಯಾಕೆ ಅಂದ್ರೆ ನೂತನ ಸೃಷ್ಟಿ ಒಳಗಡೆ ಇದೆಯಲ್ಲ, ಅದನ್ನ ನಾಶ ಮಾಡೋದು ದೇವ್ರಿಗೆ ಇಷ್ಟ ಅಲ್ಲ, ಜಯಿಸ್ಬೇಕು ಅಂತ ಅಂದ್ಬಿಟ್ಟೆ ದೇವ್ರು ಏನ್ ಮಾಡ್ತಾರೆ. ಅದಕ್ಕೆ ಪ್ರಕಟಣೆ ಹೇಳೋದು, ಇವ್ರು ಯಾರಪ್ಪ ಅಂತಂದ್ರೆ ಮಹಾಹಿಂಸೆಯಿಂದ ಬಂದವರು. ಅದಕ್ಕೆ ಚಿಕ್ಕ ಹಿಂಡುದು ಏನ್ರಿ ತನ್ನ ದೇಹನ ದೇವ್ರಿಗೆ ಬಲಿಯಾಗಿ ಒಪ್ಪಿಸ್ಕೊಡೋದು. ದೊಡ್ಡ ಸಮೂಹ ತನ್ನ ದೇಹವನ್ನು ಏನ್ರಿ ಬಲಿಯಾಗಿ ದೇವ್ರಿಗೆ ಕಿತ್ಕಂತಾರ್ರಿ. ಅದರ ಡಿಸ್ಟ್ರಕ್ಷನ್ ಆಫ್ ದ ಫ್ಲೆಶ್, ಸ್ಯಾಕ್ರಿಫೈಸ್ ಆಫ್ ದ ಫ್ಲೆಶ್. ಎರಡಿಗೂ ಇದೆ ವ್ಯತ್ಯಾಸ ಇದೆ. ಎರಡಿಗೂ ಅದಕ್ಕೆ ರಿವಾರ್ಡ್ ಏನ್ರಿ ಬೇರೆ. ಅದಕ್ಕೆ ಇವ್ರು ಹೆಂಗಪ್ಪ ಇರ್ತಾರೆ, ಸಿಂಹಾಸನ ಮುಂದೆ ಇರ್ತಾರೆ. ಅದರ ಏನ್ರಿ ಸಿಂಹಾಸನ ಮೇಲೆ ಕೂತಿರಲ್ಲ ರಾಜಂತರ, ಆವಾಗ ಸಿಂಹಾಸನ ಮುಂದೆ ದೇವದೂತರುಗಳ ತರ ಸೇವಕರಾಗಿ ಇರ್ತಾರೆ. ಪರಲೋಕ ರಕ್ಷಣೆನೇ ಅದೇ ದೇವದೂತ ತರ ಸಿಂಹಾಸನ ಮುಂದೆ ಇಟ್ಕೊಂಡೇ ಮಾಡ್ತಾರೆ. ಇವರು ಸೇವೆ ಮಾಡೋರ್ಗಿರ್ತಾರೆ ಹೊರತು ಸಿಂಹಾಸನ ಮೇಲೆ ಕ್ರಿಸ್ತನೊಂದಿಗೆ ಕೂತ್ಕೊಂಡು ರಾಜ್ಯಾಧಿಕಾರ ಮಾಡೋಂಥ ಅವಕಾಶ ಏನ್ ಮಾಡ್ತಾರೆ, ಇವರು ಕಳ್ಕೊಂಡ್ಬಿಡ್ತಾರೆ ಅಲ್ವರ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಇವರಿಗೆ ನೋಡಿದ್ದೀನಿ ಪ್ರಕಟಣೆ 7ನೇ ಅಧ್ಯಾಯ 15-17. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಈ ಕಾರಣದಿಂದ, ಯಾವ ಕಾರಣ? ಜಯಿಸ್ಲಿಲ್ವಲ್ಲ, ವಸ್ತ್ರಗಳನ್ನ ಶುಭ್ರವಾಗಿ ಇಟ್ಕೊಂಡಿರಲ್ಲ, ಆ ಕಾರಣದಿಂದನೇ ಸಿಂಹಾಸನ ಮುಂದೆ ಇದ್ದು ಹಗಲಿರುಳು ಸೇವೆ ಮಾಡ್ತಾರೆ. ಇವಾಗ ಮಾಡ್ಬೇಕು ಸೇವೆ, ಇವಾಗ ಸೇವೆ ಸರಿ ಮಾಡಿಲ್ಲ ಅಂತಾರೆ, ಆವಾಗ ಇನ್ನೇನು ಕೆಲಸ ಇಲ್ಲ, ಸೇವೆ ಮಾಡೋ ಅಂತ ಹೇಳ್ತಾರೆ. ಇವಾಗ ಚಾನ್ಸ್ ಇದೆ ರೀ, ಇವಾಗ ಟೈಮ್ ಇದೆ, ಇವಾಗ ದೇವ್ರಿಗೆ ಸೇವೆ ಮಾಡಿದ್ರೆ ದೇವ್ರು ಏನ್ ಮಾಡ್ತಾರೆ, ನಮ್ಗೊಂದು ಪ್ರೈಸು ಕೊಡ್ತಾರ್ರಿ. ಆದರೆ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ಇವಾಗ ಸೇವೆ ಮಾಡಿಲ್ಲ ಅಂತಂದ್ರೆ ನಾಳೆ ಅದೇ ಕೆಲಸ ಮಾಡ್ಬೇಕ್ರಿ ಅಲ್ವರ. ಆಮೇಲೆ ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಜ್ವರವಾದರೂ ಬಡಿಯುವುದಿಲ್ಲ. ಸಿಂಹಾಸನ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರಿನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ದೇವ್ರು ಏನ್ ಮಾಡ್ತಾರೆ, ಅವ್ರನ್ನ ಗುಡಾರದಂತೆ ಆವರಿಸ್ಕೊಂಡು ಏನ್ರಿ ಅವ್ರ ಕಣ್ಣೀರ್ನೆಲ್ಲ ಒರೆಸ್ಬಿಡ್ತಾರಂತೆ.
ಏನ್ರಿ ಕಣ್ಣೀರು ಒರೆಸ್ಬಿಡ್ತಾರೆ ಅಂತಂದ್ರೆ ಯಾಕೆ ಕಣ್ಣೀರು? ಯಾಕೆ ಕಣ್ಣೀರು ಹಾಕ್ತಾರೆ? ಪ್ರೈಸ್ ಏನು ಮಾಡಿ ಕಳ್ಕೊಂಬಿಟ್ರಿ, ಅಯ್ಯೋ ದೇವ್ರೇ, ಅಯ್ಯೋ ಸ್ವಲ್ಪ ಪ್ರೈಸ್ ಮಾಡ್ಕೊಂಬಿಟ್ಟೆ, ಅಯ್ಯೋ ದಯವಿಟ್ಟು ದೇವ್ರೇ ನಿನ್ನ ಕಾಲು ಹಿಡ್ಕೊಂತೀನಿ, ನಿನ್ನ ಕೈ ಹಿಡ್ಕೊಂತೀನಿ, ನಾನು ಕ್ಷಮಿಸ್ಬಿಡು, ಬೇಡ್ಕೊಂತೀನಿ, ಅಯ್ಯೋ ಅಂತ ಕಣ್ಣೀರಿಟ್ರೆ ದೇವ್ರು ಪ್ರೈಸ್ ಕೊಡ್ತಾರಾ? ಇಲ್ಲ ರೀ. ದೇವ್ರೇನು ಮಾಡ್ತಾರೆ? ಅಯ್ಯೋ ಕಂದ ಆಳ್ಬೇಡಪ್ಪ ಅಂತ ಕಣ್ಣೀರು ಒರೆಸ್ತಾರೆ ಅಷ್ಟೇ, ಪ್ರೈಸ್ ಕೊಡಕ್ಕೆ ಹೋಗಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಇವಾಗ ಅವಕಾಶ ಇದೆ. ಇವಾಗ ಕಣ್ಣೀರಿಟ್ರೆ ದೇವ್ರು ನಮ್ಗೆ ಕೃಪೆ ಕೊಡ್ತಾರೆ. ಇವಾಗ ಕಣ್ಣೀರಿಟ್ರೆ ಜಯಿಸೋದಕ್ಕೆ ದೇವ್ರು ನಮ್ಗೆ ಏನು ಮಾಡ್ತಾರೆ? ಸಹಾಯ ಮಾಡ್ತಾರೆ. ಇವಾಗ ಕಣ್ಣೀರಿಟ್ರೆ ನಮ್ಗೆ ಅವಕಾಶ ಇದೆ. ಆದರೆ ಏನ್ರಿ, ಇವಾಗ ಕಣ್ಣೀರಿಲ್ಲ, ಪಶ್ಚಾತ್ತಾಪ ಪಟ್ಟಿಲ್ಲ, ಮಾಡಿದ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರ್ಗಿಲ್ಲ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ. ವಸ್ತ್ರ ಗಲೀಜಾಗಿ ಮಾಡ್ಕೊಂಡಂದ್ರೆ ನಾಳೆ ಕಣ್ಣೀರಿಟ್ರೆ ಏನೂ ಪ್ರಯೋಜನ ಇಲ್ಲ ರೀ. ಅದಕ್ಕೆ ಹೇಳೋದು, ಲೋಕದಲ್ಲಿ ಕಷ್ಟ, ಸಂಕಟ, ಹಿಂಸೆಗಳಿದೆ, ಇಬ್ರಿಗೂ ಇದೆ. ಚಿಕ್ಕ ಹೆಂಡಿಗಿದೆ, ದೊಡ್ಡ ಇದೆ. ಆದರೆ ಇಬ್ರು ಜಯಿಸಂತ ವಿಧಾನದಲ್ಲಿ ಏನಾಗಿದ್ದಾರೆ? ಪ್ರೈಸ್ ಡಿಫ್ರೆನ್ಸ್. ಅದರ ಅದು ನೋಡಿ ಯೇಸು ಕ್ರಿಸ್ತನು ಹೇಳ್ತಾರೆ ಅಂತಾರೆ, ಓದಿ ಜಾನ್ 16:33 ಓದಿ, ಯೋಹಾನ 16:33. ಯಾವುದು? ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದೇನೆ. ನೋಡ್ರ, ನಾನು ಲೋಕನೇ ಮಾಡಿದ್ದೀನಿ, ಜಯಿಸಿದ್ದೀನಿ ಅಂದ ಧೈರ್ಯವಾಗಿರಿ. ಅದರ ನಿಮ್ಮ ಲೋಕ ಜಯಿಸೋದಕ್ಕೆ ನಾನೇನು ಮಾಡ್ತೀನಿ? ನಿಮಗೆ ಸಹಾಯ ಮಾಡ್ತೀನಿ. ನೋಡಿದ್ರ ಯೇಸು ಕ್ರಿಸ್ತನಿಗೆ ಹಿಂಸೆ ಇತ್ತ ಇಲ್ವಾ? ಹಿಂಸೆ ಐತೆ. ಹಿಂಸೆ ಇರ್ಬೋದು ಲೋಕದಲ್ಲಿ ಅಂತ ಹೇಳ್ತಾರ? ಹಿಂಸೆ ಇದ್ದೇ ಇದೆ ರೀ. ಕಷ್ಟ ಸಂಕಟ ಇದ್ದೇ ಇದೆ. ಆರು ಒಡಿ ಮಾಡಂಗಿಲ್ಲ. ಕ್ರಿಸ್ತನು ಜಯಿಸೋದ್ರಿಂದ ನಮಗೆ ಜಯಿಸೋದಕ್ಕೆ ಸಹಾಯ ಮಾಡ್ತಾರೆ. ಅಂದ ಕರ್ತನಲ್ಲಿ ಪ್ರೀತಿ ಸೊಗಳೆ ದೊಡ್ಡ ಸಮೂಹ. ಏನಕ್ಕೆ ದೊಡ್ಡ ಸಮೂಹಕ್ಕೆ ಬೀಳ್ತಾರೆ ಇವರು? ಏನಕ್ಕೆ ಚಿಕ್ಕ ಹೆಂಡಾಗಿರಲ್ಲ? ಏನಕ್ಕೆ ಪ್ರೈಸ್ನ ಗೆಲ್ಲಲ್ಲ ಅಂತಂದ್ರೆ, ಬರುವಂತ ಶೋಧನೆಗಳನ್ನ ಯಾವ ಥರ ಫೇಸ್ ಮಾಡ್ತಾರೋ ಅದನ್ನ ಜಯಿಸೋದಿಕ್ಕೆ ಮನ್ಸಿಲ್ದಿರ್ಬೇಕಾರೆ, ಕ್ರಿಸ್ತನ ಸ್ವರೂಪನ ಬೆಳೆಸ್ಕೊಳಕ್ಕೆ ಮನ್ಸಿಲ್ದಿರ್ಬೇಕಾರೆ, ನೀತಿ ವಸ್ತ್ರನ ಶುಭ್ರವಾಗಿ ಇಟ್ಕೊಳಕ್ಕೆ ಮನ್ಸಿಲ್ದಿರ್ಬೇಕಾರೆ, ಲೋಕದಲ್ಲಿ ಮುಳುಗೋಗಿರ್ಬೇಕಾರೆ, ವಸ್ತ್ರ ಪೂರ್ತಿ ಕರೆಯಾಗಿರ್ಬೇಕಾದ್ರೆ ಮಹಾಹಿಂಸೆಗಳು ಮುಂದಾಗಿ ಬರ್ತಾರೆ. ಅದರ ಅದಕ್ಕೆ ನೋಡ್ಬೇಕಾರೆ ನಾವೆಲ್ಲ ಚೆನ್ನಾಗಿರ್ಬೇಕಾದ್ರೆ ದೇವ್ರಿಗೆ ಏನಾಗಬೇಕು? ನಂಬಿಕೆ ಹಚ್ಚಕ್ಕೆ ಅವಾಗೇ ಇದ್ಬಿಡ್ಬೇಕ್ರಿ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಲೌಕಿಕವೆಲ್ಲ ಲೌಕಿಕವಾಗಿ ಚೆನ್ನಾಗಿದೆ. ಕೊನೆಯಲ್ಲಿ ಕಷ್ಟ ಬಂದಾಗ ದೇವ್ರ ಕಡೆಗೆ ಬಂದವಾಗ ದೇವ್ರಿಗೆ ಅದು ಇಷ್ಟ ಆಗಲ್ಲ ರೀ. ಅದರ ಏನ್ರಿ, ದೇವ್ರಿಗೆ ಯಾರು ನೋಡ್ತಾ ಇದ್ರು ಗೊತ್ತಾ? ಯಾವತ್ತೂ ದೇವ್ರಿಗೆ ಯಾರು ನಂಬಿಕಸ್ಥರಾಗಿರ್ತಾರೋ, ನಿನ್ನೂ ನಂಬಿಕಸ್ಥನಾಗಿದ್ದ, ಇವತ್ತು ನಂಬಿಕಸ್ಥನಾಗಿರ್ಬೇಕು, ಮುಂದಕ್ಕೂ ಯಾರು ನಂಬಿಕಸ್ಥರಾಗಿರ್ತಾರೋ ಅವ್ರನ್ನೇ ದೇವ್ರು ಹುಡುಕ್ತಾರದ. ಇಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದು ದೊಡ್ಡ ಸಮೂಹದ ಬಗ್ಗೆ ಇರುವಂಥ ಪಾಠ. ಓಕೆನಾ? ಸೊ ಇಂದ ಯಾರಿಗೇನೇ ಡೌಟ್ಸ್ ಇರೋ ಕೇಳ್ರಿ. ಇಲ್ಲ ನೆಕ್ಸ್ಟ್ ವೀಕು ಇದರಲ್ಲಿ ಇನ್ನೊಂದು ಮುಖ್ಯವಾಗಿರೋ ಭಾಗ ಇದೆ, ನಾವೇನು ಮಾಡೋಣ ಅದನ್ನ ನೋಡೋಣ. ಯಾರಿಗೇನೋ ಪ್ರಶ್ನೆಗಳಿದೆಯಾ? ಯಾರಿಗೋ ಏನೋ ಕ್ವಶನ್ಸ್, ಸಂದೇಹಗಳೇನೋ ಇದೆಯಾ ಕೇಳಂಥದ್ದು? ಯಾರಿಗಾರ ಬ್ರದರ್ಸ್ ಸಿಸ್ಟರ್ಸ್? ಇಲ್ಲ ಪ್ರಶ್ನೆ ಇಲ್ಲ. ಓಕೆ, ಭಾರತಿ ಸಿಸ್ಟರ್, ಗೋಪಾಲ್ ಬ್ರದರ್, ರಮ್ಯಾ ಸಿಸ್ಟರ್, ಜೇಕಬ್ ಬ್ರದರ್, ಕಮಲಾ ಸಿಸ್ಟರ್, ನವೀನ್ ಬ್ರದರ್, ಪ್ರಸನ್ನ ಬ್ರದರ್, ಇಲ್ಲ ಪಾಸ್ಟರ್. ಚಿಟಿ ಬಾಬು ಬ್ರದರ್, ಶ್ವೇತಾ ಸಿಸ್ಟರ್, ಸೈಮನ್ ಬ್ರದರ್. Thank you. ಓಕೆ, ವಿಜಯ್ ಕುಮಾರ್ ಸಿಸ್ಟರ್. ಇಲ್ಲ ಓಕೆ, ಥ್ಯಾಂಕ್ ಯು. ಓಕೆ.